Hello everyone, welcome back to Nammalax Bangalore presents current issue of the day 215. So ಇವತ್ತಿನ 215ನೇ ಎಪಿಸೋಡ್ ಅಲ್ಲಿ we'll discuss an unfortunate and inhumane event that occurred in West Bengal. So we'll discuss West Bengal rape case, a mirror to India's crisis of justice and women's safety. So ಈ ವಿಡಿಯೋದಲ್ಲಿ we'll discuss what is the ಬ್ಯಾಕ್ಗ್ರೌಂಡ್ ಅಂದ್ರೆ ಏನು ಕೇಸ್ ಇದು ಇವಾಗ ನಡೀತಾ ಇರೋದಂತ. ಸೊ ಅದ್ರ ಜೊತೆಗೆ ರೀಸೆಂಟ್ ಸಿಮಿಲರ್ ಇನ್ಸಿಡೆಂಟ್ಸ್ ಯಾವ್ದಂತ ನೋಡೋಣ. ಜೊತೆಗೆ ಇಸ್ ಇಟ್ ಓನ್ಲಿ ಟು ವೆಸ್ಟ್ ಬೆಂಗಾಲ್ ಆರ್ ಹೋಲ್ ಆಫ್ ದ ಕಂಟ್ರಿಯಲ್ಲಿ ಇಂಡಿಯಾದಲ್ಲಿ ಬರುತ್ತಂತ ನೋಡೋಣ. ಆಮೇಲೆ ಮೇಜರ್ ಆಗಿ ರೇಪ್ ಅಥವಾ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಆಗೋದಕ್ಕೆ ಕಾರಣಗಳು ಏನು, ರೀಸನ್ಸ್ ಏನು ಎಲ್ಲದನ್ನು ನೋಡೋಣ. ಆಮೇಲೆ ಮಿಟಿಗೇಷನ್ ಯಾವ ರೀತಿ ಇದನ್ನ ತಡಿಬಹುದು ಅದನ್ನು ಕೂಡ ನೋಡೋಣ. ಸೊ ಹೋಲಿಸ್ಟಿಕ್ ಆಗಿ ದ ರೇಪ್ ಕಲ್ಚರ್ ಇನ್ ಇಂಡಿಯಾ ದಟ್ ಹ್ಯಾಸ್ ಬಿಕಮ್ ಪ್ರಿವಲೆಂಟ್ ಅದನ್ನ ಅಡ್ರೆಸ್ ಮಾಡೋದು ಯಾವ ತರ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಒಂದು ಸ್ಟೋರಿ ಹೇಳ್ತೀನಿ. ಏನಂತಂದ್ರೆ ಬಿಫೋರ್ ಯು ಗೋ ಟು ದ ಕರೆಂಟ್ ಟಾಪಿಕ್ ಆರ್ ಕರೆಂಟ್ ಕೇಸ್, ವಿಲ್ ಗೋ ಬ್ಯಾಕ್ ಟು 2024. ಸೊ 2024. ಸೊ ದೇರ್ ವಾಸ್ ಅನ್ ಹಾಸ್ಪಿಟಲ್ ಕಾಲ್ಡ್ ಆಸ್ ಆರ್ಜಿಕರ್ ಹಾಸ್ಪಿಟಲ್. ಎಲ್ಲಿ ಇಟ್ ವಾಸ್ ಪ್ರೆಸೆಂಟ್ ಇನ್ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್. ಸೊ ಅಲ್ಲೇನಾಯ್ತು, ಒಬ್ಬ ರೆಸಿಡೆಂಟ್ ಡಾಕ್ಟರ್ ಅಂದ್ರೆ ಹಾಸ್ಪಿಟಲ್ ಇರುವಂತ ರೆಸಿಡೆಂಟ್ ಡಾಕ್ಟರ್ 31 year old ಅಭಯ ಅಂತ, ಅವರನ್ನು ಹಾಸ್ಪಿಟಲ್ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಗ್ಯಾಂಗ್ ರೇಪ್ ಮಾಡೋದಲ್ಲದೆ ಅವ್ರನ್ನ ಮರ್ಡರ್ ಕೂಡ ಮಾಡಿರ್ತಾರೆ. ಅವರ ಲೆಗ್ 90 ಡಿಗ್ರಿಯಲ್ಲಿ ಬೆಂಡ್ ಆಗಿತ್ತು. ಆಮೇಲೆ ಅವರ ಅಬ್ಡಾಮಿನ್ ಆಗ್ಲಿ, ಆಮೇಲೆ ಅವರ ವೆಜೆನ ಆಗ್ಲಿ, ಎಲ್ಲದರಲ್ಲೂ ಕೂಡ ಈ ಲೈಕ್ ಮಾರ್ಕ್ಸ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಹೀನಸ್ ಕ್ರೈಮ್ ಆಗಿತ್ತು. ಓಕೆ, ಇನ್ಹ್ಯೂಮನ್ ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡಲಾಗಿತ್ತು, ರೇಪ್ ಮಾಡಿ. ಸೊ ಅವಾಗ ಆಲ್ ಓವರ್ ಇಂಡಿಯಾ ಅಪ್ರೋಚ್ ಸ್ಟಾರ್ಟ್ ಆಯ್ತು. ಏನ್ ಅಪ್ರೋಚ್ ಅಂತಂದ್ರೆ, ಏನಾಗಿದೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಅಲ್ಲಿರುವಂತ ಇಶ್ಯೂನ ಅಡ್ರೆಸ್ ಮಾಡಿ ಅಂತೆಲ್ಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಸೆಟಪ್ ಮಾಡಿದ್ರು. ಸೆಟಪ್ ಮಾಡಿದಾಗ ಸಂಜಯ್ ರಾಯ್ ಅಂತ ಒಬ್ಬನು ಕಲ್ಪ್ರಿಟ್ ಫೌಂಡ್ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಜೈಲಿಗೆ ಹಾಕಿದ್ರು. ಬಟ್ ಅದಾದ್ಮೇಲೆ ಇಶ್ಯೂ ಗೊತ್ತಿದೆ, ಯಾವ ರೀತಿಯ ಅಪ್ರೋರ್ ಆಯ್ತು, ಆರ್ಜಿಕರ್ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಏನಾಗ್ತಿತ್ತು ಅಂತೆಲ್ಲ ಗೊತ್ತಾಯ್ತು. ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 1 year ಲೇಟರ್, ಸೇಮ್ ಸ್ಟೇಟ್, ಸೇಮ್ ಮೆಡಿಕಲ್ ಕಾಲೇಜ್, ನಾಟ್ ದ ಸೇಮ್ ಮೆಡಿಕಲ್ ಕಾಲೇಜ್ ಬಟ್ ಇನ್ ದ ಮೆಡಿಕಲ್ ಫೀಲ್ಡ್ ಇಟ್ ಸೆಲ್ಫ್, ಒಂದು ಊರಲ್ಲಿ ಅದೇ ರೀತಿ ಅಂತ ಹೀನಸ್ ಕ್ರೈಮ್ ಆಗಿದೆ. ಅಲ್ಲಿ ಏನಾಗಿದೆ, ಅಲ್ಲಿ ಕೂಡ ಒಂದು ಡಾಕ್ಟರ್ನ, ಜೂನಿಯರ್ ಡಾಕ್ಟರ್ನ ಅಂದ್ರೆ ಅಬ್ಡಕ್ಟ್ ಮಾಡ್ಕೊಂಡು ಮೇಲ್ ಫ್ರೆಂಡ್ ಜೊತೆಗೆ ಹೊರಗಡೆ ಹೋಗಿದ್ರ ಅನ್ನೋ ಕಾರಣಕ್ಕೋಸ್ಕರ ಅಬ್ಡಕ್ಟ್ ಮಾಡ್ಕೊಂಡು ಹೋಗಿ ಫಾರೆಸ್ಟ್ ಏರಿಯಾದ ಕರ್ಕೊಂಡು ಹೋಗಿ ಅಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಸೊ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಆ ಹುಡುಗಿ ಆಕ್ಚುಲಿ ಮೇನ್ಸ್ ಬಿಲಾಂಗ್ಸ್ ಟು ಒಡಿಸ್ಸಾ, ಬಟ್ ಶಿ ಆರ್ ಸ್ಟಡಿಂಗ್ ಇನ್ ವೆಸ್ಟ್ ಬೆಂಗಾಲ್. ಸೊ ಅದೇ ರೀತಿ ಇವಾಗ ಏನಾಗಿದೆ, ಅಪ್ರೋಚ್ ಸ್ಟಾರ್ಟ್ ಆಗಿದೆ. ಸೊ ಆಲ್ ಓವರ್ ಇಂಡಿಯಾ ರೈಸ್ ಯುವರ್ ಹ್ಯಾಂಡ್ ಅಗೇನ್ಸ್ಟ್ ದ ರೇಪಿಸ್ಟ್, ಈ ರೀತಿ ಅಂತ ಸ್ಲೋಗನ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಕ್ವಶನ್ ಕೇಳಬೇಕು, ಪ್ರತಿ ಸರಿ ಈ ತರ ಆದಾಗ ಕ್ಯಾಂಡಲ್ ಮಾರ್ಚ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಅವ್ರನ್ನ ಗುಂಡಿಟ್ಟು ಕೊಲೆ ಮಾಡ್ಬೇಕು, ಅವ್ರನ್ನ ನೇಣಿ ಹಾಕ್ಬೇಕು, ಆತರ ಈ ತರ ಅಂತ ಹಲವಾರು ಪೋಸ್ಟ್ ಮಾಡ್ತೀವಿ, ಹಲವಾರು ಮೀಮ್ಸ್ ಮಾಡ್ತಾರೆ, ಹಲವಾರು ಪ್ರೊಟೆಸ್ಟ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಕೂಡ ಎವ್ರಿ ಇಯರ್ ಅವ್ರು ನಾಟ್ ಎವ್ರಿ ಇಯರ್, ಒಂದು ಇಯರ್ ಅಲ್ಲಿ ಅಟ್ಲೀಸ್ಟ್ ಒಂದು 2-3 times ಆದ್ರೂ ಈ ರೀತಿ ಅಂತ ಒಂದು ಗ್ರೇವ್ ಹೀನಸ್ ಕ್ರೈಮ್ ಆಗ್ತಾನೆ ಇರುತ್ತೆ. ನಿರ್ಭಯ ಕೇಸಿಂದ ಹಿಡಿದು ಹೈದರಾಬಾದ್ ಕೇಸಲ್ಲಾಗ್ಲಿ, ವಾರಣಾಸಿ ಕೇಸಲ್ಲಾಗ್ಲಿ, ಎಂಜಿಕರ್ ಕೇಸಲ್ಲಾಗ್ಲಿ, ಇವಾಗ ಇರೋ ಕೇಸಲ್ಲಾಗ್ಲಿ ಹೀನಸ್ ಕ್ರೈಮ್ ಆಗ್ತಾನೆ ಇರುತ್ತೆ. ಸೊ ಡಿಸ್ಕಸ್ ಮಾಡೋಣ ಯಾಕೆ ಆಗ್ತಾ ಇದೆ, ಇದು ಕಾರಣಗಳು ಏನಂತ. ಓಕೆ, ಸೊ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ, ಸೆಕೆಂಡ್ ಇಯರ್ ಓಲ್ಡ್ MBBS ಸ್ಟೂಡೆಂಟ್ ಗ್ಯಾಂಗ್ ರೇಪ್ಡ್ ಔಟ್ಸೈಡ್ ಆಫ್ ಅವರ್ ಕಾಲೇಜ್ and 3 men have been arrested and investigation is ongoing. This has sparked national outrage. That is the current issue of the day. So ಇಷ್ಟೇ ಕರೆಂಟ್ ಇಶ್ಯೂ. ಬಟ್ ಇವಾಗ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, ವಿಲ್ ಡಿಸ್ಕಸ್ ದ ಬಿಗ್ಗರ್ ಪಿಕ್ಚರ್. ಏನಪ್ಪ ಬಿಗ್ಗರ್ ಪಿಕ್ಚರ್ ಅಂತಂದ್ರೆ, ಇಂಡಿಯಾದಲ್ಲಿ annually there is 31K or 31,000 rapes happening annually according to NCRB data 2022. ಸೊ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ 2020 31K ಆಗಿತ್ತು, 2023 ಅಲ್ಲಿ 34,000 ಆಗಿತ್ತು, 2024 ಡಾಟಾ 34 or 35K ಅಂತ ತೋರಿಸಿದೆ. 2025 ಡಾಟಾ ಇನ್ನು ಕಂಪ್ಲೀಟ್ ಆಗಿ ಅವೈಲೇಬಲ್ ಇಲ್ಲ. ಅಂಡ್ ವೆಸ್ಟ್ ಬೆಂಗಾಲ್ ಅಲೋನ್, ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟಾಗಿದೆ, 1110 ರೇಪ್ ಕೇಸಸ್ ಇನ್ 2023 ಅಲೋನ್. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಟೋಟಲ್ ಕ್ರೈಮ್ ಅಗೇನ್ಸ್ಟ್ ವಿಮೆನ್ ಎಷ್ಟಿದೆ, 34,691 ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆಗಿದೆ. ಸೊ ಈ ರೀತಿ ನೋಡ್ತಾ ಹೋದ್ರೆ, ಈ ಡಾಟಾ ನೀವು ಕನ್ಸಿಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎವ್ರಿ 17 minutes ಒಂದು ರೇಪ್ ಆಗ್ತಾ ಇದೆ. ಎವ್ರಿ 17 minutes ರೇಪ್ ಹ್ಯಾಪನ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಸೊ ಅಷ್ಟು ಗ್ರೇವ್ ಸಿಚುವೇಶನ್ ಇದೆ. ಇದೇನಪ್ಪಾ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಡಾಟಾ ಪ್ರೊವೈಡೆಡ್, ಸೊ ಎಷ್ಟೊಂದು ಕೇಸಸ್ ಅಲ್ಲಿ ಇದು ರೇಪ್ ಆದ್ರೂ ಕೂಡ ಅಥವಾ ಸೆಕ್ಷುವಲ್ ಅಬ್ಯೂಸ್ ಆದ್ರೂ ಕೂಡ ಅದನ್ನ ರಿಪೋರ್ಟೇ ಮಾಡೋದಿಲ್ಲ. ಸೊ ಆ ರಥ ಅನ್ರಿಪೋರ್ಟೆಡ್ ಕೇಸಸ್ ಎಷ್ಟಿದೆಯೋ ಅಂತ ಲೆಕ್ಕ ಆಗೋದಿಲ್ಲ. ಸೊ ಬಿಗ್ಗರ್ ಪಿಕ್ಚರ್ ಅಲ್ಲಿ ಇಟ್ ಇಸ್ ಅ ಗ್ರೇವ್ ಸಿಚುವೇಶನ್ ಅಂತ. ಸೊ ದೀಸ್ ಆರ್ ನಾಟ್ ಜಸ್ಟ್ ಸ್ಟ್ಯಾಟಿಸ್ಟಿಕ್ಸ್, ದೇ ಆರ್ ಸ್ಟೋರೀಸ್ ಆಫ್ ಫಿಯರ್, ಇನ್ಜಸ್ಟಿಸ್ ಅಂಡ್ ಡಿಲೇಡ್ ಜಸ್ಟಿಸ್. ಓಕೆ, ಯಾಕೆ ಅಂತ ನೋಡೋಣ. ಓಕೆ, ಸೊ ವಾಟ್ ಆರ್ ದ ರೂಟ್ ಕಾಸಸ್ ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೂಟ್ ಕಾಸ್ ಏನಪ್ಪಾ ಅಂತಂದ್ರೆ, ಡೀಪ್ ರೂಟೆಡ್ ಪ್ಯಾಟ್ರೈರ್ಕಿ ಅಂಡ್ ದ ಜೆಂಡರ್ ನಾರ್ಮ್ಸ್. ಓಕೆ, ಇಂಡಿಯಾದಲ್ಲಿ
ನೀವು ಎಷ್ಟೇ ಡಿನೈ ಮಾಡಿದ್ರು ಕೂಡ ಇಟ್ ಹ್ಯಾಸ್ ಟು ಬಿ ಅಗ್ರೀಡ್ ದಟ್ ಇಂಡಿಯಾ ಆಸ್ ಅ ಪ್ಯಾಟ್ರಾರ್ಕಲ್ ಕಂಟ್ರಿ. ಸೊ ಇವಾಗ ನಾರ್ಮ್ಸ್ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಹಿಸ್ಟಾರಿಕಲಿ ಇಂಡಿಯಾ ಹಸ್ ಬಿನ್ ಪ್ಯಾಟ್ರಾರ್ಕಲ್ ಕಂಟ್ರಿ. ಏನಪ್ಪಾ ಅಂತಂದ್ರೆ ದೇರ್ ಇಸ್ ರಿಸ್ಟ್ರಿಕ್ಷನ್ಸ್ ಆನ್ ವಿಮೆನ್, ರಿಸ್ಟ್ರಿಕ್ಷನ್ಸ್ ಆನ್ ವಿಮೆನ್ ಯಾವುದಕ್ಕೆ, ಎಜುಕೇಶನ್ಗಾಗಲಿ, ಜಾಬಿಗಾಗಲಿ, ಎಂಪ್ಲಾಯ್ಮೆಂಟ್ಗಾಗಲಿ, ಸೊ ಫಾರ್ ಎವ್ರಿಥಿಂಗ್, ಕ್ಲೋದಿಂಗ್ ಆಗಲಿ ಎಲ್ಲದರಲ್ಲೂ ಕೂಡ ಏನಿದೆ, ರೆಸ್ಟ್ರಿಕ್ಷನ್ ಇದೆ. ಬಟ್ ಫಾರ್ ಮೆನ್ ಏನಿದೆ, ದೇರ್ ಈಸ್ ಫ್ರೀಡಮ್. ಓಕೆ, ಹಲವಾರು ರೀತಿಯಾದ ಫ್ರೀಡಮ್ ಇದೆ. ಫ್ರೀಡಮ್ ಆಫ್ ಎಜುಕೇಶನ್ ಆಗಲಿ, ಕ್ಲೋದಿಂಗ್ ಆಗಲಿ, ಎಲ್ಲ ರೀತಿಯಾದ ಫ್ರೀಡಮ್ ಇದೆ. ನೆಕ್ಸ್ಟ್ ಡೀಪ್ ರೂಟೆಡ್ ಕಾಸ್. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇದರ ಪ್ಯಾಟ್ರಿಯಾರ್ಕಲ್ ನಾರ್ಮ್ ಯಾವ ತರ ಆಗಿದೆ ಅಂತಂದ್ರೆ, ರೇಪ್ ಆದಾಗ ಆಕ್ಚುಲಿ ನಾರ್ಮಲಿ ಯಾರನ್ನ ಬ್ಲೇಮ್ ಮಾಡೋಕ್ಕಾಗಿರೋದು ಕಲ್ಪ್ರಿಟ್ ನ. ಬಟ್ ಇಂಡಿಯಾದಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ವಿ ಸ್ಟಾರ್ಟ್ ವಿಕ್ಟಿಮ್ ಬ್ಲೇಮಿಂಗ್. ಸೊ ಇದೇ ಕೇಸಲ್ಲಿ ಬರಂಪುರಲಾಗಿರುವಂತ, ದುರ್ಗಾಪುರಲಾಗಿರುವಂತ ಕೇಸಲ್ಲಿ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಯಾರು, ಮಮತಾ ಬ್ಯಾನರ್ಜಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇದ್ರಲ್ಲಿ ಕೂಡ ಒಂದು ರೀತಿ ವಿಕ್ಟಿಮ್ ಬ್ಲೇಮಿಂಗ್ ಇದೆ. ಅಂತಂದ್ರೆ ಹಾಸ್ಪಿಟಲ್ ಅವರು ಅವ್ರನ್ನ ಅಷ್ಟು ಲೇಟ್ ಆಗಿ ಹೊರಗಡೆ ಹೋಗಿ ಬಿಡಬಾರ್ದಿತ್ತು, ಹುಡುಗಿನ ಹೊರಗಡೆ ಹೋಗ್ಬಿಡ್ಬಿಟ್ಟಿತ್ತು, ಹುಡುಗಿ ಯಾಕೆ ಅಷ್ಟು ಲೇಟ್ ಆಗಿ ಮೇಲ್ ಫ್ರೆಂಡ್ ಹೋಗೋ ಅವಶ್ಯಕತೆ ಇತ್ತು ಅಂತ ಹೇಳಿದ್ದಾರೆ. ಸೊ ನೋಡಿ, ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ದ ಕಲ್ಪ್ರಿಟ್ಸ್, ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ದಿಸ್ ಮ್ಯಾನ್ಲಿ ಆರ್ ಇನ್ಹ್ಯೂಮನ್ ಮೈಂಡ್ ಸೆಟ್, ಏನ್ ಬ್ಲೇಮ್ ಮಾಡ್ತೀವಿ, ವಿ ಆರ್ ಬ್ಲೇಮಿಂಗ್ ಅನ್ ಇನ್ನೋಸೆಂಟ್ ವುಮೆನ್, ಅನ್ ಇನ್ನೋಸೆಂಟ್ ಗರ್ಲ್. ಸೊ ದಿಸ್ ಈಸ್ ಆಲ್ಸೋ ಪ್ರೆವಲೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್ ಇದಾದ್ಮೇಲೆ ವೀಕ್ ಇನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಂಡ್ ಪೊಲೀಸಿಂಗ್ ಗ್ಯಾಪ್ಸ್. ಇನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಏನಪ್ಪಾ ಅಂತಂದ್ರೆ, ಸೊ ಇನ್ಸ್ಟಿಟ್ಯೂಷನ್ ಅಲ್ಲಿ ಭಾರತೀಯ ನ್ಯಾಯ ಸಮಿತಿ ಇದೆ, ಪೋಕ್ಸೋ ಆಕ್ಟ್ ಇದೆ. ಭಾರತೀಯ ನ್ಯಾಯ ಸಮಿತಿಯಲ್ಲಿ ಸೆಕ್ಷನ್ 64, ಸೆಕ್ಷನ್ 65 ಅಂಡ್ ಸೆಕ್ಷನ್ 70 ರೇಪ್ ಜೊತೆ ಡೀಲ್ ಮಾಡುತ್ತೆ. ಸೆಕ್ಷನ್ 64 ನಾರ್ಮಲ್ ರೇಪ್, ಇದರಲ್ಲಿ 10 years ಆರ್ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳುತ್ತೆ. ಸೆಕ್ಷನ್ 65 ಅಲ್ಲಿ ಬಿಲೋ ದ ಇಯರ್ಸ್ ಆಫ್ 16 years ಯಾರಾದ್ರೂ ರೇಪ್ ಮಾಡಿದ್ರೆ ಅವರಿಗೆ 20 years ಆಫ್ ಪನಿಷ್ಮೆಂಟ್ ಆರ್ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. 70 ಅಲ್ಲಿ ಗ್ಯಾಂಗ್ ರೇಪ್ ಕೇಸಸ್ ಅಲ್ಲಿ ಡೀಲ್ ಮಾಡುತ್ತೆ. IP ಸೆಕ್ಷನ್ ಅಲ್ಲಿ ಇಟ್ ವಾಸ್ ಅಂಡರ್ 376 ಅಲ್ಲಿ ಬರ್ತಾ ಇತ್ತು. ಬಟ್ ಆಲ್ರೆಡಿ ಎಲ್ಲ ಇದೆ, ಇದು ಇಲ್ಲ ಅಂತಲ್ಲ. ಸೊ ಇಟ್ ಇಸ್ ಆಲ್ರೆಡಿ ಪ್ರೊವೈಡೆಡ್. ಬಟ್ ಪ್ರಾಬ್ಲಮ್ ಏನು, ಆ ಸೇಫ್ ಗಾರ್ಡ್ಸ್ ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಪೊಲೀಸಿಂಗ್ ಗ್ಯಾಪ್ಸ್. ಪೊಲೀಸ್ ಇದಾರೆ, ಓಕೆ, ಸೊ ಪೊಲೀಸ್ ಇದಾರೆ, ಬಟ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ನಾರ್ಮಲಿ ರೇಪ್ ಅಂತ ಯಾವುದೇ ಒಂದು ಕ್ರೈಮ್ ಆದ್ರೂ ಕೂಡ ಪೊಲೀಸ್ ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಜನ ಹೆದರ್ತಾರೆ. ಯಾಕೆ ಅಂತಂದ್ರೆ ನಮ್ಗೆ ಎಷ್ಟು ನಾಶ ಆಗಿದೆ, ಇಲ್ಲಿ ಎಷ್ಟು ಹಾನಿ ಆಗಿದೆ, ಅದಕ್ಕಿಂತ ಡಬಲ್ ಹಾನಿ ಪೊಲೀಸ್ ಹತ್ರ ಹೋದ್ರೆ ಆಗುತ್ತೆ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಓಕೆ, ದಟ್ ಈಸ್ ದ ಇಶ್ಯೂಸ್. ಆಮೇಲೆ ಪೊಲೀಸಲ್ಲಿ ಕೂಡ ಜೆಂಡರ್ ಸೆನ್ಸಿಟೈಸೇಷನ್ ಇಲ್ಲ. ಓಕೆ, ಸೊ ಜೆಂಡರ್ ಸೆನ್ಸಿಟೈಸೇಷನ್ ಇಲ್ಲ. ಸೊ ನಾರ್ಮಲಿ ರೇಪ್ ಆದಾಗ ವಿಕ್ಟಿಮ್ ಇಸ್ ಗೋಯಿಂಗ್ ಥ್ರೂ PTSD. ಏನಿದೆ PTSD ಅಂದ್ರೆ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಇಂದ ಹೋಗ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಅವ್ರನ್ನ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ, ದೇ ಫೀಲ್ ಲೈಕ್ ದೇರ್ ಪ್ರೈವಸಿ ಇಸ್ ಬಿಂಗ್ ಹಾರ್ಮ್ಡ್ ಹಿಯರ್. ಅದಕ್ಕೋಸ್ಕರ ದೇ ರೆಕ್ಯೂಸ್ ದೆಮ್ಸೆಲ್ಫ್ ಫ್ರಮ್ ಗೋಯಿಂಗ್ ಟು ಪೊಲೀಸ್. ನೆಕ್ಸ್ಟ್ ಇದಾದ್ಮೇಲೆ ಏನೋ ರಿಪೋರ್ಟ್ ಆಯ್ತು, ಪೊಲೀಸ್ ಅರೆಸ್ಟ್ ಮಾಡಿದ್ರು ಅಂದ್ರೂ ಕೂಡ, ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು ಕೂಡ, ಲಾಸ್ಟ್ ಫೈನಲ್ ಹರ್ಡ್ ಏನಂತಂದ್ರೆ ಜುಡಿಷಿಯಲ್ ಡಿಲೇ ಅಂತಂದ್ರೆ ಹೇಳ್ತಾರೆ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೇಡ್ ಅಂತ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೇಡ್ ಅಂತ ಹೇಳ್ತಾರೆ. ಅದೇ ನಾರ್ಮಲಿ ಇಂಡಿಯಾದಲ್ಲಿ ಆಗೋದು. ಓಕೆ, ನಾರ್ಮಲ್ ಹೇಳ್ತಾರೆ ಅಂದ್ರೆ, ಸೊ ಜುಡಿಷಿಯರಿ ಆಬ್ವಿಯಸ್ಲಿ ದೇರ್ ಆರ್ ಸಮ್ ಇನ್ನೇಟ್ ಡ್ರಾಬ್ಯಾಕ್ಸ್ ಇದೆ ಅಂತಂದ್ರೆ, ಜುಡಿಷಿಯರಿ ವರ್ಕ್ಸ್ ಓನ್ಲಿ ಆನ್ ದ ಎವಿಡೆನ್ಸಸ್. ಸೊ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲೇ ಎವಿಡೆನ್ಸ್ ನಾಶ ಕೂಡ ಆಗ್ತಾ ಇರುತ್ತೆ. ಈ ಕಡೆ ನಾಶ ಆದಾಗ ಪ್ರಾಪರ್ ಆಗಿ ಅದನ್ನ ಜುಡಿಷಿಯಲಿ ಸ್ಕ್ರೂಟಿನಿ ಮಾಡೋಕ್ಕಾಗೋದಿಲ್ಲ. ಸ್ಕ್ರೂಟಿನಿ ಮಾಡೋಕ್ಕಾಗದೇ ಇದ್ದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಡಿಲೇ ಆದ್ಮೇಲೆ ನೋಡಿ, ಯಾವ್ದೋ ಒಂದು ಕ್ರೈಮ್ ಆದಾಗ ಜಸ್ಟಿಸ್ ಡಿಲೇ ಆಯ್ತಂದ್ರೆ ಡಿಲೇ ಆಗುತ್ತೆ. ಸೊ ಕ್ರೈಮ್ ಆದ್ಮೇಲೆ ಅದ್ರ ಪನಿಷ್ಮೆಂಟ್ ಏನಾದ್ರು ಅದೇ ರೀತಿ ಅಂತ ಗ್ರೇವ್ ಆಗಿ, ಸಿವಿಯರ್ ಆಗಿ, ಸ್ಟ್ರಿಂಜೆಂಟ್ ಆಗಿತ್ತಂದ್ರೆ, ಪನಿಷ್ಮೆಂಟ್ ಪ್ರಪೋರ್ಷನಲ್ ಆಗಿ, ಸಿವಿಯರ್ ಆಗಿ, ಸ್ಟ್ರಿಂಜೆಂಟ್ ಆಗಿತ್ತಂದ್ರೆ, ಇಟ್ ಕ್ರಿಯೇಟ್ಸ್ ಅ ಸಾರ್ಟ್ ಆಫ್ ಡಿಟರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಬಟ್ ಇಂಡಿಯಾದಲ್ಲಿ ಪನಿಷ್ಮೆಂಟೇ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಅದಕ್ಕೋಸ್ಕರ ಇಟ್ ಡಸಂಟ್ ಕ್ರಿಯೇಟ್ ಡಿಟರೆನ್ಸ್. ಏನಂತಂದ್ರೆ, ಏನೋ ಪೊಲೀಸ್ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಬಟ್ ಜುಡಿಷಿಯರಿ ಡಿಲೇ ಮಾಡುತ್ತೆ. ಸೊ ಅಷ್ಟರಲ್ಲಿ ಒಂದು ಆಲ್ರೆಡಿ ಏಜ್ ಮುಗಿದೋಗಿರುತ್ತೆ. ಏನ್ ಮಾಡೋಣ ಅಂತ ಕಲ್ಪಿಟ್ಸ್ ಕೂಡ ಥಿಂಕ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ರೂಟ್ ಕಾಸಸ್ ಫಾರ್ ದಿಸ್ ರೇಪ್ ಕಲ್ಚರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ ರೈಟ್ಸ್ ಅಂಡ್ ಎಥಿಕ್ಸ್. ಫ್ರಮ್ ದ ಲೀಗಲ್ ಅಂಡ್ ಎಥಿಕಲ್ ಇಂಪ್ಲಿಕೇಶನ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ, ರೈಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ಲಿ ಆರ್ಟಿಕಲ್ 21 ಏನ್ ಹೇಳುತ್ತೆ ನಮ್ದು, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ರೈಟ್ ಟು ಲೈಫ್ ಯಾವ ತರ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂಡ್ ರೈಟ್ ಟು ಬಾಡಿಲಿ ಆಟೋನಮಿ ಅಂತ ಹೇಳುತ್ತೆ, ಬಾಡಿಲಿ ಆಟೋನಮಿ ಅಂತ. ಸೊ ನಾರ್ಮಲ್ ಆಗಿ, ಸೊ ಈ ರೀತಿಯಾದಂತ ರೇಪ್ ಕೇಸಸ್ ಅಲ್ಲಿ ಅಥವಾ ಸೆಕ್ಷುಯಲ್ ಹರಾಸ್ಮೆಂಟ್ ಅಲ್ಲಿ ವಾಟ್ ಈಸ್ ಬೀಯಿಂಗ್ ವೈಲೇಟೆಡ್ ಹಿಯರ್, ಇಟ್ ಈಸ್ ವೈಲೇಟಿಂಗ್ ಆರ್ಟಿಕಲ್ 21 ಅಂಡ್ ಆರ್ಟಿಕಲ್ 21, ರೈಟ್ ಟು ಬಾಡಿಲಿ ಆಟೋನಮಿ ಅಂಡ್ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಆರ್ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ, ಅದನ್ನ ವೈಲೇಟ್ ಮಾಡ್ತಾ ಇದ್ದೇವೆ. ಅಂಡ್ ದೆನ್ ಆರ್ಟಿಕಲ್ 14 ಅಂಡ್ 15 ಅಲ್ಲಿ ಈಕ್ವಾಲಿಟಿ ಅಂಡ್ ನಾನ್ ಡಿಸ್ಕ್ರಿಮಿನೇಷನ್ ಕೂಡ ಏನಾಗ್ತಾ ಇದೆ, ಈಕ್ವಾಲಿಟಿ ಅಂಡ್ ನಾನ್ ಡಿಸ್ಕ್ರಿಮಿನೇಷನ್ ಕೂಡ ವೈಲೇಟ್ ಆಗ್ತಾ ಇದೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ ರೈಟ್ಸ್ ನ ಅಪೋಲ್ಡ್ ಮಾಡ್ತಾ ಇಲ್ಲ. ಅದೇ ರೀತಿ DPSP ಅಲ್ಲಿ ಕೂಡ ವಲ್ನರೇಬಲ್ ಸೆಕ್ಷನ್ ಆಫ್ ಸೊಸೈಟಿನ
ಪ್ರೊಟೆಕ್ಟ್ ಮಾಡ್ಬೇಕಂತ ಇದೆ, ಅದು ಕೂಡ ವೈಲೇಟ್ ಆಗ್ತಾ ಇದೆ. ಸೊ ಫಂಡಮೆಂಟಲ್ ಡ್ಯೂಟಿಯಲ್ಲೂ ಕೂಡ ಇಟ್ ಇಸ್ ಅ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಸಿಟಿಸನ್ಸ್ ಟು ಪ್ರೊಟೆಕ್ಟ್ ಅಂತಾರೆ ಲೈಕ್ ಪ್ರೊಟೆಕ್ಟ್ ಆನರ್ ಆಫ್ ವಿಮೆನ್ ಅಂತ ಇದೆ, ಅದು ಕೂಡ ವೈಲೇಟ್ ಆಗ್ತಾ ಇದೆ. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಕೂಡ ಅಪೋಲ್ಡ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ. ದೆನ್ ಎಥಿಕಲ್ ಇಂಪ್ಲಿಕೇಶನ್ಸ್ ಅಲ್ಲಿ ಬಂದಾಗ ನಾರ್ಮಲ್ ಆಗಿ ಆಗ್ಲೇ ಹೇಳ್ದಂಗೆ ರೇಪ್ ಕೇಸ್ ಆದ ತಕ್ಷಣ ಫಸ್ಟ್ ಏನ್ ಮಾಡ್ತೀವಿ, ಸ್ಟಾರ್ಟ್ ವಿಕ್ಟಿಮ್ ಬ್ಲೇಮಿಂಗ್, ಅದನ್ನ ಸ್ಟಾಪ್ ಮಾಡಬೇಕು ನಾವು, ವಿಕ್ಟಿಮ್ ಬ್ಲೇಮಿಂಗ್ ಸ್ಟಾಪ್ ಮಾಡಬೇಕು. ದೆನ್ ವಿ ಶುಡ್ ಪ್ರೊಟೆಕ್ಟ್ ದ ಆಟೋನಮಿ. ಏನ್ ಆಟೋನಮಿ ಅಂತಾರೆ, ಬಾಡಿಲಿ ಆಟೋನಮಿ ಪ್ರೊಟೆಕ್ಟ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಪ್ರೈವಸಿ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಪ್ರೈವಸಿ ಅಂಡ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ವಿಕ್ಟಿಮ್. ಸೊ ಇವಾಗ ಪ್ರತಿಯೊಂದು ಇವಾಗ ಆಗಿರುವಂತ ಕೇಸಲ್ಲಿ, ದುರ್ಗಾಪುರ ರೇಪ್ ಆಯ್ತಲ್ಲ ಕೇಸಲ್ಲಿ, ಅವರ ಪೇರೆಂಟ್ಸ್ ಏನಪ್ಪಾ ಅಂತಾರೆ, ಒಂದೇ ಡಿಮ್ಯಾಂಡ್ ಅವ್ರದ್ದು, ನಮ್ಮ ಮಗಳಿಗೆ ರೇಪ್ ಆಗಿದೆ ಬಟ್ ಅವಳನ್ನ ಸೆಂಡ್ ಬ್ಯಾಕ್ ಟು ಒಡಿಶಾ, ನಮ್ಮ ಮನೆಗೆ ಕಳಿಸಿ, ಯಾಕಂದ್ರೆ ನನ್ನ ಮಗಳ ಮೇಲೆ ಲೈಫಿಗೆ ಹಾನಿ ಇದೆ, ಕಳಿಸಿ ಅಂತ ಕೇಳ್ತಿದ್ರೆ. ನೋಡಿ, ರೇಪ್ ಆದಾಗ ನಾರ್ಮಲ್ ಆಗಿ ಅದು ಕ್ರೈಮ್ ಆದಾಗ ನಿಮ್ಮ ಡಿಮ್ಯಾಂಡ್ ಏನ್ ಇರ್ಬೇಕಂದ್ರೆ ಕಲ್ಪ್ರಿಟ್ಸ್ಗೆ ಬೇಗ ಜಸ್ಟಿಸ್ ಕೊಡ್ಸಿ ಅಂತ ಡಿಮ್ಯಾಂಡ್ ಇರ್ಬೇಕು. ಬಟ್ ಇದ್ರಲ್ಲಿ ಆಗ್ತಿರೋದೇನು, ರೇಪ್ ಆಗಿದೆ, ಅವ್ಳು ಡೆತ್ ಆಗೋದು ಬೇಡ, ಮನೆಗೆ ಕಳಿಸಿ ಅಂತ ಕೇಳ್ಕೊತಿದ್ದಾರೆ ಪೇರೆಂಟ್ಸ್. ಆ ರೀತಿ ಅಂತಂತ ನೆಗೆಟಿವ್ ಕಲ್ಚರ್ ಡೆವಲಪ್ ಆಗಿದೆ ಇಂಡಿಯಾದಲ್ಲಿ. ನೆಕ್ಸ್ಟ್, ಸೊ ವೇ ಫಾರ್ವರ್ಡ್ ಯಾವ ತರ ಇರಬೇಕು ಇವಾಗ? ಓಕೆ, ವೇ ಫಾರ್ವರ್ಡ್ ಯಾವ ತರ ಇರಬೇಕಂತಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಫಾರ್ ಸೆಕ್ಷುವಲ್ ಅಫೆನ್ಸಸ್. ಸೊ ಸೆಕ್ಷುವಲ್ ಅಫೆನ್ಸಸ್ ನ ಡೀಲ್ ಮಾಡೋದಕ್ಕೋಸ್ಕರ ಸಪರೇಟ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇದೆಯಲ್ಲ, ಅದನ್ನ ಇವಾಗ ಯಾವ ರೀತಿ ಪೋಕ್ಸೋ ಅಲ್ಲಿ ಕೇಸ್ನ ಡೀಲ್ ಮಾಡೋದಕ್ಕೋಸ್ಕರ ಸಪರೇಟ್ ಕೋರ್ಟ್ಸ್ ಇರುತ್ತೆ, ಅದೇ ರೀತಿ ರೇಪ್ ಕೇಸಸ್ ಕೂಡ ಡೀಲ್ ಮಾಡೋದಕ್ಕೋಸ್ಕರ ಸಪರೇಟ್ ಕೋರ್ಟ್ ನ ಮಾಡಿರಬೇಕು. ಕೋರ್ಟ್ ಇದೆ ಬಟ್ ಅದನ್ನ ಪ್ರಾಪರ್ ವರ್ಕಿಂಗ್ ಮಾಡೋದಾಗ್ಲಿ ಅದ್ರ ಮೇಲೆ ಫೋಕಸ್ ಮಾಡಬೇಕು. ದೆನ್ ಕ್ಯಾಂಪಸ್ ಅಂಡ್ ಇನ್ಸ್ಟಿಟ್ಯೂಷನ್ ಸೇಫ್ಟಿ ಪ್ರೋಟೋಕಾಲ್ ಅಂತ. ಸೊ ಏನಂತಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಲೈಕ್ ಕ್ಯಾಂಪಸ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಹೊರಗಡೆ ಹೋಗ್ಲಿ ಒಳಗಡೆ ಬರ್ಲಿ ಅದೆಲ್ಲ ಪ್ರಾಬ್ಲಮ್ ಅಲ್ಲ. ಬಟ್ ಪ್ರಾಬ್ಲಮ್ ಯಾವಾಗುತ್ತೆ ಅಂದ್ರೆ ಕ್ಯಾಂಪಸ್ ಔಟ್ಸೈಡರ್ಸ್, ಓಕೆ, ಹೊರಗಡೆ ಇರೋರು ಕ್ಯಾಂಪಸ್ ಒಳಗಡೆ ಬಂದು ರೇಪ್ ಕಮಿಟ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಸೊ 2024 ಆರ್ಜಿಕರ್ ಕೇಸಲ್ಲೂ ಇದೇ ಆಗಿದ್ದು, ಇವಾಗ 2025 ಈ ಕೇಸಲ್ಲೂ ಕೂಡ ಇದೇ ಆಗಿದೆ. ಔಟ್ಸೈಡರ್ಸ್ ಬಂದು ರೆಸಿಡೆಂಟ್ ಹಾಸ್ಪಿಟಲ್ ಅಲ್ಲಿ ಬಂದು ರೆಸಿಡೆಂಟ್ ಅಲ್ಲಿ ಬಂದು ಒಬ್ಬ ಸ್ಟಡಿ ಮಾಡ್ತಿರುವಂತ ಡಾಕ್ಟರ್ನ ರೇಪ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಫ್ರೆಂಡ್ ಜೊತೆ ಹೋದವ್ರನ್ನ ಡ್ರ್ಯಾಗ್ ಮಾಡ್ಕೊಂಡೋಗಿ ಫಾರೆಸ್ಟ್ ಅಲ್ಲಿ ಹೋಗಿ ರೇಪ್ ಮಾಡಿದ್ದಾರೆ. ಸೊ ಇದಕ್ಕೆ ಕ್ಯಾಂಪಸ್ ಮತ್ತೆ ಇನ್ಸ್ಟಿಟ್ಯೂಷನ್ ಸೇಫ್ಟಿ ಪ್ರೋಟೋಕಾಲ್ಸ್ ಇರಬೇಕು. ಏನಂತಂದ್ರೆ ಕ್ಯಾಂಪಸ್ ಅಲ್ಲಿ ಪ್ರಾಪರ್ ಆಗಿ CCTV ಇರೋದಾಗ್ಲಿ, ಲೈಟಿಂಗ್ ಇರೋದಾಗ್ಲಿ, ಆಮೇಲೆ ಓನ್ಲಿ ID ಕಾರ್ಡ್ ಇದ್ದರಷ್ಟೇ ಒಳಗ್ಬಿಡೋದಾಗ್ಲಿ, ವೆರಿ ಬೇಸಿಕ್, ಬಟ್ ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ. ಕ್ಯಾಂಪಸ್ ಅಲ್ಲಿ ಇದೇ ತರ ಆಗ್ಲಿ ಅಥವಾ ವರ್ಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗ್ಲಿ, ಅಲ್ಲಿ ಕೂಡ ಇದೇ ರೀತಿ ಸೇಫ್ಟಿ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು. ದೆನ್ ಜೆಂಡರ್ ಸೆನ್ಸಿಟೈಸೇಷನ್ ಅಂಡ್ ಕನ್ಸೆಂಟ್ ಎಜುಕೇಶನ್. ಜೆಂಡರ್ ಸೆನ್ಸಿಟೈಸೇಷನ್ ಯಾರಿಗೆ? ಜೆಂಡರ್ ಸೆನ್ಸಿಟೈಸೇಷನ್ ಶುಡ್ ಬಿ ಪ್ರೊವೈಡೆಡ್ ಟು ಆಲ್ ದ ಲೀಗಲ್ ಎಂಟಿಟೀಸ್ ಸಚ್ ಆಸ್ ಪೊಲೀಸ್ ಆಗಲಿ, ಜುಡಿಷಿಯರಿ ಆಗಲಿ, ಅವರಿಗೆ ಜೆಂಡರ್ ಸೆನ್ಸಿಟೈಸೇಷನ್ ಟ್ರೈನಿಂಗ್ ಕೊಡಬೇಕು. ಓಕೆ, ದೆನ್ ಕನ್ಸೆಂಟ್ ಎಜುಕೇಶನ್ ಯಾರಿಗೆ? ಮೇಲ್. ಓಕೆ, ರೈಟ್ ಫ್ರಮ್ ಚೈಲ್ಡ್ಹುಡ್ ಥ್ರೂ ದ ಎಜುಕೇಶನ್, ಕರಿಕ್ಯುಲಲ್ಲಿ ಕೂಡ ಇದನ್ನ ಅಪ್ಡೇಟ್ ಮಾಡ್ಬೇಕು ನಾವು. ಓಕೆ, ರೈಟ್ ಫ್ರಮ್ ದ ಎಜುಕೇಶನ್ ಅಲ್ಲಿ ಅವ್ರಿಗೆ ಕನ್ಸೆಂಟ್ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡಿಸ್ಬೇಕು. ಓಕೆ, ಯು ಶುಡ್ ಟೇಕ್ ಲೈಕ್ ನೋ ಫಾರ್ ಅನ್ ಆನ್ಸರ್ ಅಂತ. ದೆನ್ ಸೇಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನಾರ್ಮಲ್ ಆಗಿ ರೇಪ್ ಕೇಸ್ ರೂರಲ್ ಆಗುತ್ತೆ, ಬಟ್ ಜಾಸ್ತಿ ಆಗೋದಲ್ಲಿ ಅರ್ಬನ್ ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಸೇಫ್ ಆಗಿರ್ಲಿ, ಎಂತಂದ್ರೆ ರೆಗ್ಯುಲರ್ CCTV ಇರೋದಾಗ್ಲಿ, ಲೈಟಿಂಗ್ ಇರೋದಾಗ್ಲಿ, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವಾಗಿದ್ರು ಅವೈಲೇಬಲ್ ಇರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ಲೈಕ್ ನಿಯರ್ ಬೈ ಏರಿಯಾದಲ್ಲಿ ಎಮರ್ಜೆನ್ಸಿ ಸ್ಟೇಷನ್ಸ್ ತರ ಇರೋದಾಗ್ಲಿ, ಅದೆಲ್ಲ ಬಿಲ್ಡ್ ಮಾಡಕ್ ನಾವು. ಓಕೆ, ವಿ ಶುಡ್ ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಇಂಟು ಸೋಷಿಯಲ್ ಕ್ಯಾಪಿಟಲ್ ಅಂತ. ಅಂಡ್ ದೆನ್ ಸಿಟಿಸನ್ ಎಂಗೇಜ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಅವೇರ್ನೆಸ್. ಸೊ ಸಿಟಿಸನ್ ಎಂಗೇಜ್ಮೆಂಟ್ ಅಲ್ಲಿ ಬೈ ಸ್ಟ್ಯಾಂಡರ್ ಅವೇರ್ನೆಸ್ ಅಥವಾ ಬೈ ಸ್ಟ್ಯಾಂಡರ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಫೋಕಸ್ ಮಾಡಬೇಕು. ಬೈ ಸ್ಟ್ಯಾಂಡರ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಇದು? ಬೈ ಸ್ಟ್ಯಾಂಡರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ 2012 ಅಲ್ಲಿ ಡೆಲ್ಲಿಯಲ್ಲಿ ನಿರ್ಭಯ ರೇಪ್ ಕೇಸ್ ಆಯಿತು. ಓಕೆ, ನಿರ್ಭಯ ರೇಪ್ ಕೇಸ್ ಆದಾಗ, ಗ್ಯಾಂಗ್ ರೇಪ್ ಆದಾಗ, ಬಸ್ ಅಲ್ಲಿ ನಿರ್ಭಯ ಅವ್ರನ್ನ ರೇಪ್ ಮಾಡಿ ಬದಿಲಿ ಅಥವಾ ದಾರಿಲಿ ಬಿಸಾಕಿ ಹೋಗಿ ಆಲ್ಮೋಸ್ಟ್ 8 hours ಆದ್ರೂ ಕೂಡ ನೋ ಒನ್ ಕಮ್ಸ್ ಟು ರೆಸ್ಕ್ಯೂ. ನೋಡ್ತಾರೆ ಬಾಡಿ ಇರೋದು ಇಲ್ಲಿ, ಯಾರೋ ಒಬ್ರು ಬಿದ್ದಾರೆ ಅಂತ ಗೊತ್ತಾದ್ರು ಕೂಡ ಯಾರು ಅದನ್ನ ಹೆಲ್ಪ್ ಮಾಡಕ್ ಹೋಗೋದಿಲ್ಲ. ಸೊ ಆಲ್ಮೋಸ್ಟ್ 8 to 12 hours ಆದ್ಮೇಲೆ ಅವ್ರನ್ನ ಹಾಸ್ಪಿಟಲ್ ಹಾಕ್ದಾಗ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಆಲ್ ದ ಇಂಜುರೀಸ್ he succumbed during this rape heinous crime, she died. So this was because of civic apathy or bystander apathy ಅಂತ ಹೇಳ್ಬೋದು. ಸೊ ನಾವು ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಬೈಸ್ಟ್ಯಾಂಡರ್ ಅಪತಿನ ಓವರ್ಕಮ್ ಮಾಡೋದಕ್ಕೋಸ್ಕರ ವಿ ಶುಡ್ ಪ್ರೊವೈಡ್ ಸಿಟಿಸನ್ ಎಂಗೇಜ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಅವೇರ್ನೆಸ್ ಕೂಡ ಫೋಕಸ್ ಮಾಡಬೇಕು. ದಿಸ್ ಶುಡ್ ಬಿ ಅವರ್ ವೇ ಫಾರ್ವರ್ಡ್ ಅಂತ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎವ್ರಿ ಕೇಸ್ ರಿಫ್ಲೆಕ್ಟ್ಸ್ ಅ ಸಿಸ್ಟಮ್ಯಾಟಿಕ್ ಫೇಲ್ಯೂರ್. Safety must become a lived reality of all women. So until safety becomes a reality, every case mirrors our collective failure. So this is about today's topic of the day. So I think I've covered this topic in a holistic way, from socio-economic, economical,
ಪೊಲಿಟಿಕಲ್ ಅಂಡ್ ಆಲ್ ದ ಬ್ಯಾಕ್ ಗ್ರೌಂಡ್ ಅಲ್ಲಿ ಕವರ್ ಮಾಡಿದ್ದೀನಿ, ಡಾಟಾ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ವೇ ಫಾರ್ವರ್ಡ್ ಕೂಡ ಕೊಟ್ಟಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ರೀತಿಯಂತ ರಿಕಮೆಂಡೇಶನ್ ಸಜೆಷನ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಅಥವಾ ಬೇರೆ ಟಾಪಿಕ್ ನ ಡಿಸ್ಕಸ್ ಮಾಡ್ಬೇಕಂತ ಇದ್ರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಬರುವಂತ ಕ್ಲಾಸಸ್ ಅಲ್ಲಿ ಅಥವಾ ಬರುವಂತ ಸೆಷನ್ಸ್ ಅಲ್ಲಿ ವಿಡಿಯೋ ತಗೊಂಡ್ಬರ್ತೀನಿ.